ಜಿಲ್ಲಾಧಿಕಾರಿ ಕಚೇರಿ ಬಳಿ ಅನಿರ್ದಿಷ್ಟ ಕಾಲ ಧರಣಿ, ರೈತರ ಸಜ್ಜು. ಭೂಸ್ವಾಧೀನ ವಿರೋಧಿಸಿ ಸುಮಾರು ಸಾವಿರಾರು ದಿನಗಳಿಂದ ನಾಡ ಕಚೇರಿ ಬಳಿ ನಡೆಸಲಾಗುತ್ತಿದ್ದ ಅನಿರ್ದಿಷ್ಟ ಕಾಲ ಸರಣಿಯನ್ನು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಡೆಸಲು ರೈತರ ಪರವಾಗಿ ವಿವಿಧ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ 13 ಹಳ್ಳಿಗಳ 1777 ಎಕರೆ ಕೃಷಿ ಭೂಮಿಯ ಉಳಿವಿಗಾಗಿ ಸತತ 1075 ದಿನಗಳಿಂದ ಭೂಸ್ವಾಧೀನದಿಂದ ಕೈಬಿಡಬೇಕು ಎಂದು ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯಿಂದ ಚನ್ನರಾಯಪಟ್ಟಣ ನಾಡ ಕಚೇರಿ ಮುಂದೆ ನಡೆಸುತ್ತಿರುವ ಪ್ರತಿಭಟನೆ ರಾಷ್ಟ್ರ ರಾಜಧಾನಿ ದೆಹಲಿ ರೈತ ಹೋರಾಟವನ್ನು ಹಿಂದಿಕ್ಕಿ ಮುಂದೆ ಸಾಗುತ್ತಿದೆ. ಈ ನಿಟ್ಟಿನಲ್ಲಿ ನಾವು ಒಂದಿಂಚು ಭೂಮಿಯನ್ನು ಬಿಟ್ಟುಕೊಡುವುದಿಲ್ಲ ಎಂಬ ಗಟ್ಟಿ ನಿಲುವಿನಲ್ಲಿ ಇದ್ದೇವೆ. ನಮ್ಮ ಸಾವಿರಾರು ದಿನಗಳ ಧರಣಿಗೆ ರಾಜ್ಯ ಸರ್ಕಾರ ಸ್ಪಂದಿಸದ ಕಾರಣ ನಾವು ಜಿಲ್ಲಾಡಳಿತ ಭವನಕ್ಕೆ ಹೋರಾಟ ಶಿಫ್ಟ್ ಮಾಡಿ ಅಲ್ಲಿ ಮುಂದುವರಿಸಲು ತೀರ್ಮಾನಿಸಿದ್ದಾರೆ. ಇದೇ ತಿಂಗಳ 17ರಿಂದ ಅನಿರ್ದಿಷ್ಟ ಕಾಲ ಜಿಲ್ಲಾಡಳಿತ ಭವನದ ಮುಂದೆ ಧರಣಿಗೆ ಮುಂದಾಗಿದ್ದಾರೆ. ವರದಿ ಯಲಿಯೂರು ರಾಧಾಕೃಷ್ಣ, NKS TV4, ದೇವನಹಳ್ಳಿ. ಏನಾದರೂ ಜೀವಂತವಾಗಿ ಇದ್ದಿದ್ದರೆ, ರೈತರ ಪಾಲಿಗೆ ಸರ್ಕಾರ ಅನ್ನೋದು ಇದ್ದಿದ್ದರೆ ಬಹುಶಃ ಇಷ್ಟೊತ್ತಿಗೆ ಈ ಸಮಸ್ಯೆಯನ್ನು ಬಗೆಹರಿಸ್ತಿದ್ರು. ಬಹುಶಃ ಸರ್ಕಾರ ಜೀವಂತವಾಗಿ ಇಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಆ ಕಾರಣಕ್ಕಾಗಿ ನಮ್ಮ ಹೋರಾಟವನ್ನು ನಾವು ಮಾಡ್ತೀವಿ. ಚನ್ನರಾಯಪಟ್ಟಣದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಧರಣಿಯನ್ನು ನಾವು ಸ್ಥಳಾಂತರ ಮಾಡೋದಕ್ಕೆ ತೀರ್ಮಾನ ಮಾಡಿದ್ವಿ. ಇಲ್ಲೇ ನಾವು ಸಭೆಯನ್ನು ಸಹ ನಾವು ಮಾಡಿದ್ವಿ. ಆ ಸಭೆ ಆದ ನಂತರ ಮಾನ್ಯ ಮಂತ್ರಿಗಳು ಮುಖ್ಯಮಂತ್ರಿಗಳ ಜೊತೆ ಒಂದು ಸಭೆಯನ್ನು ಮಾಡಿಸಿದ್ರು. ಇಲ್ಲ, ನೀವು ಹೋರಾಟ ದಯವಿಟ್ಟು ಮಾಡಬೇಡಿ, ಈ ಸಮಸ್ಯೆಯನ್ನು ಬಗೆಹರಿಸ್ತೀನಿ, ಬನ್ನಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡೋಣ ಅಂತ ನಮ್ಮ ಮುಖ್ಯಮಂತ್ರಿಗಳ ಜೊತೆ ಸಭೆನೂ ಅವರು ಮಾಡಿದ್ರು. ಆದರೆ ಸಭೆ ಏನಾಯಿತು, ಅದು ಫಲಪ್ರದ ಆಗಲಿಲ್ಲ. ನಾವು ಜನವರಿ ಅಂತ್ಯದೊಳಗಡೆ ಮತ್ತೊಮ್ಮೆ ನಿಮ್ಮನ್ನು ಸಭೆ ಕರೆದು ಈ ರೈತರ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ರು. MB ಪಾಟೀಲ್ ಅವರು ಹೇಳಿದ್ರು, ಉಸ್ತುವಾರಿ ಮಂತ್ರಿ KH ಮುನಿಯಪ್ಪನವ್ರು ಹೇಳಿದ್ರು. ಆದರೆ ಅವ್ರ ಮಾತಿನ ಪ್ರಕಾರ ನಡ್ಕೊಳ್ಳಿಲ್ವಲ್ಲ. ಇಲ್ಲಿ ತನಕ ಅವ್ರಿಗೆ ಎಲ್ಲ ರೀತಿಯ ಅವಕಾಶಗಳನ್ನು ಕೊಟ್ಟಿದ್ವಿ. ಅವರ ಹೇಳಿದ ಮಾತನ್ನು ಎಲ್ಲವನ್ನು ನಾವು ಇಲ್ಲಿ ತನಕ ಕೇಳಿದ್ದೀವಿ. ಆದರೆ ಇನ್ನೂ ನಾವು ಎಷ್ಟು ದಿವಸ ಕೇಳಬೇಕು, ಎಷ್ಟು ವರ್ಷ ಕೇಳಬೇಕು? ಇದಕ್ಕೆ ದಿನಗಳಿಗೇನು ಅವ್ರಿಗೆ ದಿನಗಳಿಗೆ ಬೆಲೆನೇ ಇಲ್ವಾ? ರೈತರ ಹೋರಾಟಕ್ಕೆ ಬೆಲೆನೇ ಇಲ್ವಾ ಅನ್ನೋದೇ ನಮ್ಮ ಪ್ರಶ್ನೆ. ಆ ಕಾರಣಕ್ಕಾಗಿ ಇವರ ಮಾತಿನ ಮೇಲೆ ನಡ್ಕೊಳ್ಳೋರಲ್ಲ, ಅಥವಾ ತಾನು ಹೇಳಿದ ಮಾತಿಗೆ ಭದ್ರಾಗ್ತಾ ಇರೋದು ನಮಗೆ ಕಾಣ್ತಾ ಇಲ್ಲ. ಆ ಕಾರಣಕ್ಕಾಗಿ ಅನಿವಾರ್ಯವಾಗಿ ನಾವು ಇವತ್ತು ನಮ್ಮ ಹೋರಾಟವನ್ನು ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಸ್ಥಳಾಂತರ ಮಾಡ್ತಿದ್ದೀವಿ. ಈಗ ನೀವು ಸ್ಥಳಾಂತರ ಪೊಲೀಸ್ನವರು ಅವರು ರೈತರು, ಅವ್ರ ರೈತರ ಮಕ್ಕಳು, ಪೊಲೀಸರು ನಮ್ಮ ಹೋರಾಟವನ್ನು ಹತ್ತಿಕ್ಕೋದಾದರೆ ನಾವು ಎಲ್ಲಕ್ಕೂ ತಯಾರಿದ್ದೀವಿ. ನಮ್ಮನ್ನು ಬಂಧಿಸ್ಬೋದು, ಅಥವಾ ಅರೆಸ್ಟ್ ಮಾಡ್ಬೋದು, ನಮ್ಮ ಮೇಲೆ ದೌರ್ಜನ್ಯ ಮಾಡ್ಬೋದು, ನಮ್ಮ ಮೇಲೆ ಕೇಸ್ ಹಾಕ್ಸ್ಬೋದು. ಅದು ಏನೇ ಮಾಡಿದ್ರು ಅದು ಸರ್ಕಾರದ ಕೈಯಲ್ಲಿದೆ. ಮಂತ್ರಿಗಳು ಇಷ್ಟ ಇದ್ದರೆ ಮಂತ್ರಿಗಳು ಆ ಕೆಲಸನೂ ಮಾಡಿಸ್ಬೋದು. 1070 ದಿನಗಳಿಂದ ನಡೀತಾ ಇದ್ದಂತಹ ಒಂದು ಅನಿರ್ದಿಷ್ಟ ಕಾಲ ಧರಣಿ ಹೋರಾಟವನ್ನು ಮುಕ್ತಿಗೊಳಿಸ್ಬೇಕಂತ ಹೇಳ್ಬಿಟ್ಟು ಒಂದು ನಿರ್ಧಾರ ತಗೊಂಡು 17ನೇ ತಾರೀಕು ಎಲ್ಲರೂ ಸಹ ಕೇಂದ್ರ ಕಚೇರಿ ಆದಂತಹ ಜಿಲ್ಲಾ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡೋದಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅಲ್ಲಿ ಸಾಧ್ಯವಾದರೆ ಉಪವಾಸ ಸತ್ಯಾಗ್ರಹ ಸಹ ಮಾಡಬೇಕಂತ ಹೇಳ್ಬಿಟ್ಟು ಎಲ್ಲ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದವರು ಎಲ್ಲ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಯಾವುದೇ ಒಂದು ಈ 8 ದಿನದಲ್ಲಿ ಯಾವುದೇ ಒಂದು ಮಾಹಿತಿ ಬಂದ್ರೂ ನಾವು ಅದಕ್ಕೆ ಉತ್ತರ ಕೊಡೋದಿಲ್ಲ. ಯಾರೇ ಬಂದರೂ, ಯಾರೇ ಸಚಿವರೇ ಬರಲಿ, ಯಾವ್ಯಾವ ಅಧಿಕಾರಿಗಳು ಬಂದರೂ ಸಹ ನಮ್ಮ ನೇರ ಉತ್ತರ ಜಿಲ್ಲಾ ಕಚೇರಿ ಮುಂದೆಯೇ. ಅಲ್ಲೇ ಬಂದು ಬಗೆಹರಿಸ್ಕೊಂಡು ನಮಗೇನೈತೆ ನಮ್ಮ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಹೋಗಬೇಕು ಅಂತ ಒಂದು ನಿರ್ಧಾರವನ್ನು ನಾವೆಲ್ಲ ಸಂಘಟನೆಗಳು ತಗೊಂಡಿದ್ದೀವಿ. ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಚನ್ನರಾಯಪಟ್ಟಣ ರೈತರಿಗೆ ಒಂದು ಗೆಲುವನ್ನು ತಂದು ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೇಳ್ಬೋದು. ಹೋರಾಟವನ್ನು ಗೌರವಿಸಬೇಕು. ಈಗಾಗಲೇ ಆಂಜನೇಯ ರೆಡ್ಡಿ ಅವರು ಹೇಳಿದ ರೀತಿ ಒಳಗಡೆಗೆ ಕರ್ನಾಟಕದಲ್ಲಿ ಎಲ್ಲೂ ಕೂಡ ನಮ್ಮ ಭೂಮಿನ ನಮಗೆ ಬಿಟ್ಕೊಡಿ ಅಂತ ಇಷ್ಟು ದೀರ್ಘಕಾಲ ಹೋರಾಟವನ್ನು ನಡೆಸಿದ್ದಿಲ್ಲ. ಅವ್ರು ಹೇಳ್ತಾರೆ, ಈ ಒಂದು ಎಂಥದ್ದು ಡಿಮಾಂಡನ್ನ ನಾವು ಪರಿಗಣಿಸಿದ್ರೆ ಬೇರೆ ಬೇರೆ ಕಡೆನೂ ಭೂಮಿ ಬಿಟ್ಕೊಡ್ಬೇಕಾಗ್ತದೆ, ಅಭಿವೃದ್ಧಿ ಎಲ್ಲಿ ಮಾಡೋದು ಅಂತ ಹೇಳ್ಕೊಂಡ್ರು. ಆಗಲೇ ಅವ್ರು ಪರೀಕ್ಷೆ ಮಾಡಲಿ, 3 ವರ್ಷ 4 ವರ್ಷ ಐಕ್ಯತೆಯಿಂದ ಸತತವಾಗಿ ಒಂದೇ ಒಂದು ದಿನವೂ ಕೂಡ ಬ್ರೇಕು ತಗೊಳ್ಳದಲ್ಲೇ ಹೋರಾಟ ಮಾಡೋದಾದರೆ ಅಂಥ ರೈತರ ಭೂಮಿನ ಬಿಟ್ಕೊಡ್ಬೇಕಾಗ್ತದೆ. ಯಾಕೆಂದರೆ ಇದು ಪ್ರಜಾಪ್ರಭುತ್ವದ ಸರ್ಕಾರ, ರಾಜಪ್ರಭುತ್ವ ಅಲ್ಲ.
ಪ್ರಜೆಗಳ ಮಾತು ಮತ್ತು ಅವರ ಅಭಿಪ್ರಾಯಗಳಿಗೆ ಸರ್ಕಾರ ಮಾನ್ಯತೆ ಕೊಡಬೇಕು. ಇಷ್ಟು ದೀರ್ಘ ಹೋರಾಟ ಮಾಡಿದಂಥ ಜಾಗನ ಬಿಟ್ಕೊಡೋಕೆ ಹಿಂದೆ ಮುಂದೆ ನೋಡಿದರೆ ಏನರ್ಥ? ಬೇರೆ ಕಡೆನೂ ಕೇಳ್ತಾರೆ ನಮಗೆ ಅಂತ. ಇಷ್ಟು ದೀರ್ಘ ಹೋರಾಟ ಮಾಡಿ ಬೇರೆ ಕಡೆನೂ ನಾವು ಭೂಮಿ ಬಿಡಲ್ಲ ಅಂದರೆ ಬಿಟ್ಕೊಡ್ಲಿ. ಬೇರೆ ಕಡೆ ಈಗ ಆಲ್ರೆಡಿ ಸಾವಿರಾರು ಎಕರೆ ಜಾಗನ ತಗೊಂಡಿರೋದಾಗಿದೆ ನೋಡಿ. KADB ಹೆಸರಿನೊಳಗಡೆ ಭೂಮಿ ತಗೊಂಡು ಎಂತೆಂಥ ಅಕ್ರಮಗಳು ನಡೀತಾ ಇದ್ದಾವೆ ಅಂದರೆ ಇವತ್ತು ಪತ್ರಿಕೆಯಲ್ಲಿದೆ. ಯಾವುದೋ ಒಂದು ಸಿನಿಮಾ ನಟಿ KADB ಭೂಮಿ ತಗೊಂಡು ಆಕೆ ಹೆಸರಿಗೆ ರೈತರು ಜಮೀನನ್ನ ಜಮೆ ಮಾಡಿಟ್ಟಿದ್ದಾರೆ. ಇಲ್ಲಿ ಕಾನಿಷ್ಕ ಯೂನಿವರ್ಸಿಟಿ ಓಪನ್ ಮಾಡಿದ್ದಾರೆ. ಅದು ಯಾವ ಇಂಡಸ್ಟ್ರಿ ಗೊತ್ತಾಗಲ್ಲ. ಅಲ್ಲಿ ನಮ್ಮ ರೈತರ ಮಕ್ಕಳು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ. KADB ನೋಟಿಸ್ ಕೊಡೋದು, KADB ಹೆಸ್ರಿಗೆ ಜಮೀನು ತಗೊಳ್ಳೋದು, ಮನ್ಸೋ ಇಚ್ಛೆ ಯಾರಿಗೋ ರಿಯಲ್ ಎಸ್ಟೇಟ್ ಮಾಡೋದು, ಬೇಕಾದವ್ರಿಗೆ ಬರ್ಕೊಟ್ಟು ಕಮಿಷನ್ ಮಾಡೋದು, ಇದು ನಮ್ಗೆ ಅರ್ಥ ಆಗಿದೆ. ಪ್ರಾರಂಭದಲ್ಲಿ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸಲ್ಲಿ ಭೂಮಿ ಕೊಟ್ಟಾಗ ಇದು ಯಾವುದೂ ಗೊತ್ತಿರಲಿಲ್ಲ. ಆದರೆ ಕಣ್ಣೆದ್ರಿಗೆ ಇದೆಲ್ಲ ನಡೆದೋಗಿರೋದನ್ನ, ನಡೀತಾ ಇರೋದನ್ನ ನೋಡಿನೂ ಭೂಮಿ ಕೊಡೋದು ಅನ್ನೋದು ಇದೆಯಲ್ಲ, ಇದು ಭಾಳ ದೌರ್ಜನ್ಯ. ಇದು ಸಿದ್ದರಾಮಣ್ಣ ಅವರಾದರೂ ಕೂಡ ಇಂಥ ದೌರ್ಜನ್ಯಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. KADB ಆಟ ನಾಟಕ ನಿಲ್ಲಿಸಬೇಕು. ರೈತರು ಯಾವುದೇ ಕಾರಣಕ್ಕೂ ಈ ಸಲ 17ನೇ ತಾರೀಕಿಗೆ DC ಆಫೀಸಿಗೆ ಹೋರಾಟ ಶಿಫ್ಟ್ ಆದರೆ ಅದು ಗೆದ್ದನೇ ಹೊರಗಡೆ ಬರೋದು. ಅಲ್ಲಿ ಮಾಡು ಇಲ್ಲವೇ ಮಡಿ ಅನ್ನುವಂಥದ್ದು ಏನಿದೆ ಅದು ಸುಮ್ಮನೆ ಹಾಕಿರುವಂಥ ಪದ ಅಲ್ಲ ಪಾಂಪ್ಲೆಟ್ ಒಳಗಡೆಗೆ. ಅದು ಶತಸಿದ್ಧ ಈ ಸಲದ ಹೋರಾಟಕ್ಕೆ ಹೋದರೆ ಅನ್ನುವಂಥದ್ದು ನಮ್ಮೆಲ್ಲರ ತೀರ್ಮಾನ. ಈ ಬಾರಿ ನಡೆಯುವಂಥ ಹೋರಾಟಕ್ಕೆ ರಾಜ್ಯ ಮಟ್ಟದಲ್ಲಿ ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ದಲಿತ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಯುವಜನ ವಿದ್ಯಾರ್ಥಿ ಸಂಘಟನೆಗಳು, ಎಲ್ಲ ಸಂಘಟನೆಗಳು ಕೂಡ ಸಪೋರ್ಟ್ ಕೊಟ್ಟು ಪಾಲ್ಗೊಳ್ತಿದ್ದಾವೆ. ಅವರು ಕೂಡ ಏನೋ ಒಂದು ನೈತಿಕ ಬೆಂಬಲ ಅಂತ ಬಂದೋಗೋರಲ್ಲ, ಅವ್ರು ನಮ್ಮ ಜೊತೆಯಲ್ಲಿದ್ದು ಪಾರ್ಟಿಸಿಪೇಟ್ ಮಾಡಿ ಹೋರಾಟ ಗೆಲ್ಲಿಸಬೇಕು ಅಂತ ಹೇಳಿ ಸಂಘರ್ಷಕ್ಕೆ ಬರೋರಿದ್ದಾರೆ. ಹಾಗಾಗಿ ಈ ಸರ್ಕಾರ ಅರ್ಥ ಮಾಡ್ಕೊಬೇಕು. ಇನ್ನು ದಿನಗಳನ್ನು ದೂಡ ಅಂಥದ್ದು, ಇನ್ನೂ ರೈತರಿಗೆ ಟೋಪಿ ಹಾಕುವಂಥದ್ದು, ಆಮೇಲೆ 2 ತಿಂಗಳು ಬಿಡಿ 3 ತಿಂಗಳು ಬಿಡಿ ಅಂತ ಹೇಳಿ ಗಡುವು ನಿಗದಿ ಮಾಡುವಂಥದ್ದು, ಈ ನಾಟಕ ನಿಲ್ಲಿಸಿ ಈ ಭೂ ಸ್ವಾಧೀನದ ನೋಟಿಸ್ ಏನು ಕೊಟ್ಟಿದ್ದೀರಿ ಅದನ್ನು ವಾಪಸ್ ತಗೊಳ್ಳಿ. ಇಲ್ಲ 17ರಿಂದ ಆಚೆಗೆ ನಡೆಯುವಂಥ ಸಂಘರ್ಷಕ್ಕೆ ನಾವು ಸಿದ್ಧ ಇದ್ದೀವಿ. ಅದೇನು ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ನಾವು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀವಿ. ಚನ್ನಪಟ್ಟಣ ಭೂಸ್ವಾಧೀನ ವಿರೋಧಿ ಹೋರಾಟದ ವಿಚಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ವಿರೋಧ ಪಕ್ಷದ ನಾಯಕನ ಹೋದ ಇಟ್ಕೊಂಡು ನಾನು ಈ ಫಲವತ್ತಾದ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಭೂಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಈ BJP ಸರ್ಕಾರ, ಅವತ್ತಿನ BJP ಸರ್ಕಾರ ಈ ರೈತರನ್ನು ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡ್ತಾ ಇದೆ, ಅದಕ್ಕೆ ನಂದು ವಿರೋಧ ಇದೆ ಅಂತ ಹೇಳಿದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ತದನಂತರ ಅವರೇ ಮುಖ್ಯಮಂತ್ರಿಗಳಾಗಿ 1.5 ವರ್ಷ 1.25 ವರ್ಷ ಕಳೆದಿದ್ರು ಈಗಾಗಲೇ ಅನೇಕ ಸಾರಿ ಸಭೆಗಳನ್ನು ಮಾಡಿ ನಾನು ರೈತರ ಪರವಾಗಿದ್ದೀನಿ, ಈ ಫಲವತ್ತಾದ ಭೂಮಿಯನ್ನು ಬಿಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಇವತ್ತಿಗೂ ಅವರು ತಮ್ಮ ಮಾತನ್ನು ಉಳಿಸ್ಕೊಳ್ಳುವ ಕಡೆಗೆ ಸಫಲರಾಗದೆ ವಚನಭ್ರಷ್ಟರಾಗಿದ್ದಾರೆ. ಇವತ್ತು ಉಸ್ತುವಾರಿ ಸಚಿವರಾಗಲಿ MB ಪಾಟೀಲರು, ಕೈಗಾರಿಕಾ ಸಚಿವರಾಗಲಿ ಅವರು ರೈತರ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿನೇ ಇವತ್ತು ರೈತರು ಮತ್ತು ಎಲ್ಲ ಪ್ರಗತಿಪರ, ರೈತಪರ, ದಲಿತ ಪರ ಮತ್ತು ಕನ್ನಡ ಪರ ಸಂಘಟನೆಗಳ ಎಲ್ಲರ ನೇತೃತ್ವದಲ್ಲಿ 17ನೇ ತಾರೀಕು ಮಾಡೂ ಇಲ್ಲ ಮಡಿ ಅನ್ನುವಂಥ ಒಂದು ಕ್ರಾಂತಿಕಾರಿ ಹೋರಾಟವನ್ನು, ಏಕೆಂದರೆ 1075 ದಿನ ಅನ್ನುವಂಥದ್ದು ಭಾಳ ಒಂದು ಐತಿಹಾಸಿಕವಾದಂಥ ಹೋರಾಟ. ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿವರೆಗೂ ರೈತರು ತನ್ನ ಭೂಮಿಯನ್ನು ಉಳಿಸ್ಕೊಳ್ಳೋಕ್ಕೆ ಮಾಡಿರ್ತಕ್ಕಂಥದ್ದು ಯಾವುದೇ ಇಂಥ ಉದಾಹರಣೆ ಇಲ್ಲ. ಅಂಥ ಒಂದು ಧೀಮಂತ ಹೋರಾಟಕ್ಕೆ ಇವತ್ತು ಜಯ ಸಿಗಲೇಬೇಕು ಅನ್ನೋ ಕಾರಣಕ್ಕಾಗಿ 17ನೇ ತಾರೀಕು ಸಾವಿರಾರು ಜನ ಕರ್ನಾಟಕ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಅನೇಕ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಇವತ್ತು ಚನ್ನರಾಯಪಟ್ಟಣ ರೈತರು ಇವತ್ತು ಒಂದು ಅನಿರ್ದಿಷ್ಟಾವಧಿ ಧರಣಿಯನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಡೆಸ್ತಾರೆ. ಒಂದು ವೇಳೆ ಅದಕ್ಕೂ ಸರ್ಕಾರ ಸೊಪ್ಪಾಗದೇ ಇದ್ದರೆ ಮುಂದಿನ ಒಂದು ತೀವ್ರವಾದಂಥ ಈ ಹೋರಾಟವನ್ನು ಇವತ್ತು ಸರ್ಕಾರ ಎದುರಿಸಬೇಕಾಗ್ತದೆ. ಮುಂದೆ ಆಗುವಂಥ ಎಲ್ಲ ಅನಾಹುತಗಳಿಗೆ ಸರ್ಕಾರ ಹೊಣೆ ಆಗಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾವು ಇಚ್ಛೆ ಪಡ್ತೀವಿ. ಚನ್ನರಾಯಪಟ್ಟಣದ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಹೋರಾಟವನ್ನು ಬೆಂಬಲಿಸಿ ಇವತ್ತು ಈ ತಾಲೂಕಿನ ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು ಮತ್ತು ಕನ್ನಡ ಪರ ಸಂಘಟನೆಗಳ ಒಂದು ಸಭೆಯನ್ನು ಕರೆದಿದ್ವಿ. ಈ ಸಭೆಯಲ್ಲಿ ಈ ಹೋರಾಟಕ್ಕೆ ಮೊದಲಿನಿಂದಲೂ ಈ ಎಲ್ಲ ಸಂಘಟನೆಗಳು ಮತ್ತು ಈ ದೇವನಹಳ್ಳಿಯ ಎಲ್ಲ ನಾಗರಿಕರು ಬೆಂಬಲವಾಗಿ ನಿಂತಿದ್ದಾರೆ. ವಿಶೇಷವಾಗಿ ಈ ಜಿಲ್ಲೆಯ ಎಲ್ಲ ಹೋರಾಟಗಾರರು ಈ ಹೋರಾಟವನ್ನು ಬೆಂಬಲಿಸಿದ್ದಾರೆ. ಆ ಕಾರಣಕ್ಕಾಗಿ ಏನು ದಿನಾಂಕ 17ನೇ ತಾರೀಕು ನಡೆಯುವಂತಹ ಈ ಒಂದು ಅನಿರ್ದಿಷ್ಟಾವಧಿ ಧರಣಿ ಕಾರ್ಯಕ್ರಮಕ್ಕೆ ಎಲ್ಲ ಸಂಘಟನೆಗಳು ಇವತ್ತು ಸಂಪೂರ್ಣವಾದ ಬೆಂಬಲವನ್ನು ಘೋಷಣೆ ಮಾಡಿದ್ದಾವೆ. ಈ ಹೋರಾಟ ಯಶಸ್ವಿಯಾಗಲಿಕ್ಕೆ ಎಲ್ಲ ರೀತಿಯ ನಾಯಕರುಗಳು ಸಹ ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ. ನಮ್ಮೆಲ್ಲರ ಒಂದು ಏಕೈಕ ಗುರಿ ಇಷ್ಟೇ, ಏನು 1070 ದಿವಸಗಳಿಂದ ಚನ್ನರಾಯಪಟ್ಟಣದ ರೈತರು ಹೋರಾಟ ಮಾಡ್ತಿದ್ದಾರೆ. ಆ ಹೋರಾಟ ಮಾಡುವಂಥ 13 ಹಳ್ಳಿಗಳ
1777 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಕೂಡಲೇ ಸರ್ಕಾರ ಕೈಬಿಡಬೇಕು. ಆ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಅವರು ಕೈಬಿಡಬೇಕು, ಮತ್ತು ರೈತರಿಗೆ ಆ ಭೂಮಿ ಉಳಿಬೇಕು ಅನ್ನೋದು ನಮ್ಮ ಹೋರಾಟದ ಪ್ರಮುಖ ಅಜೆಂಡಾ. ಆ ಕಾರಣಕ್ಕಾಗಿ ಹೋರಾಟವನ್ನು ಯಶಸ್ವಿಗೊಳಿಸಲಿಕ್ಕೆ ನಾವಿವತ್ತು ಸಭೆ ಆಯೋಜನೆ ಮಾಡಿದ್ವಿ. ಆ ಸಭೆಯಲ್ಲಿ ಎಲ್ಲರೂ ಬೆಂಬಲಿಸಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ವಿಶೇಷವಾಗಿ ಜಿಲ್ಲೆಯ ಎಲ್ಲರೂ ಕೈ ಜೋಡಿಸಬೇಕು. ಮಹಿಳೆಯರು, ವಿದ್ಯಾರ್ಥಿಗಳು, ಯುವಜನರು, ರೈತರು, ದಲಿತರು, ಕನ್ನಡ ಪರ ಸಂಘಟನೆಯ ಮುಖಂಡರುಗಳು ಎಲ್ಲರೂ ಕೈ ಜೋಡಿಸುವ ಮುಖಾಂತರ 17ನೇ ತಾರೀಕು ನಡೆಯುವಂಥ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಾವು ಈ ಮಾಧ್ಯಮದ ಮೂಲಕ ನಾನು ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತೀನಿ. ನಮ್ಮ ಎಲ್ಲ ಸಂಘಟನೆಯ ರಾಜ್ಯ ಮುಖಂಡರುಗಳು ಹೋರಾಟದಲ್ಲಿ ಭಾಗವಹಿಸ್ತಾರೆ ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು ಆ ಸಭೆಯಲ್ಲಿ ಆ ಹೋರಾಟದಲ್ಲಿ ಭಾಗವಹಿಸ್ತಾರೆ ಮತ್ತು ಬೇರೆ ಬೇರೆಯ ಈ ಹೋರಾಟವನ್ನು ಬೆಂಬಲಿಸುವಂತಹ ಹೋರಾಟಗಾರರ ಜೊತೆಯಲ್ಲಿ ಸಾಹಿತಿಗಳು, ಬರಹಗಾರರು, ವಿಚಾರವಂತರು ಇಂಥ ಎಲ್ಲರೂ ಈ ಹೋರಾಟದಲ್ಲಿ ಭಾಗವಹಿಸಿ ಬೆಂಬಲಿಸ್ತಾರೆ ಸರ್.